ಅದೇ ತರ ಆಟವನ್ನು ಆಡ್ತಾನೆ ಸಮುದ್ರದ ಹತ್ರ. ಆಟವನ್ನು ಆಡಿ ರೆಸ್ಟ್ ಮಾಡ್ಬೇಕು ಅನ್ಸುತ್ತೆ. ಅಲ್ಲಿ ಗಿಡಗಳು ಎಲ್ಲೂ ಕಾಣೋದಿಲ್ಲ. ಅಲ್ಲಿ ಒಂದು ಕೊಠರೆ ಇರುತ್ತೆ, ಕೊಠರೆ ಗೊತ್ತಿರುತ್ತಲ್ಲ, ಕೇವ್ ತರ ಇರುತ್ತೆ. ಅಲ್ಲಿ ಹೋಗ್ತಾನೆ, ತಣ್ಣು ಗಾಳಿ ಬರ್ತಾ ಇರುತ್ತೆ, ರೆಸ್ಟ್ ಮಾಡ್ತಾನೆ. ಅದನ್ನ ಅನ್ಸುತ್ತೆ ಇಲ್ಲಿ ಯಾರೋ ಬಂದು ಹೋಗಿದ್ದಾರೆ ಅಂತ. ಚಾಪಿ ಗಿಪ್ಪಿ ಎಲ್ಲ ಹಾಸಿರ್ತಾರೆ, ಅಲ್ಲಿ ಯಾರು ಬಂದು ಹೋಗಿದ್ದಾರೆ, ಮೂವ್ಮೆಂಟ್ಸ್ ಆಗಿದೆ ಅಂತ ಹೇಳಿ ಅದನ್ನ ಅರಿವಾಗುತ್ತೆ. ಎದುರ್ತಾನೆ, ಮೈ ಮುರಿತಾನೆ. ನೋಡ್ತಾ ಒಂದು ಚೀಲ ಇರುತ್ತೆ, ಒಂದು ಬಟ್ಟೆ ಚೀಲ ಇರುತ್ತೆ. ಅದನ್ನ ಬಿಚ್ಚಿ ನೋಡಿದಾಗ ಅದರಲ್ಲಿ ಮಣ್ಣಿನ ಉಂಡೆ ಬೀರುತ್ತೆ. ಮಣ್ಣಿನ ಉಂಡೆ ಬೀರುತ್ತೆ. ಅದಕ್ಕೆ ಮಜಾ ಬರುತ್ತೆ. ಎಷ್ಟು ಚೆನ್ನಾಗಿದೆ, ಅಲ್ಲಿ ಸಮುದ್ರದಲ್ಲಿ ಕುತ್ಕೊಳ್ತೀನಿ, ಸಮುದ್ರ ಹತ್ರ ಕುತ್ಕೊಂಡು ಒಂದೊಂದೇ ಸಮುದ್ರಕ್ಕೆ ಹಾಕೋಣ, ಚೆನ್ನಾಗಿರುತ್ತೆ ಅಂತೇಳಿ ಒಂದು ರೀತಿ ಎಂಜಾಯ್ ಮಾಡ್ತಾರೆ. ತಗೊಂಡೋದ ಆ ಸಮುದ್ರದ ಹತ್ರ ಕುತ್ಕೊಂಡ, ಒಂದೊಂದೇ ತಗೊಂಡು ಏನ್ ಮಾಡ್ತಾ ಇದ್ದಾರೆ, ಕಲ್ಲಿನ ಮೇಲೆ ಕುತ್ಕೊಂಡು ಆ ಮಣ್ಣಿನ ಉಂಡೆಗಳನ್ನ ಸಮುದ್ರದೊಳಗೆ ಹಾಕ್ಲಿಕ್ಕೆ ಶುರು ಮಾಡ್ದ. ಒಂದೊಂದೇ ಹಾಕ್ತಾ ಹೋದ. ಒಂದು ಕಮ್ಸೆ ಕಮ್ ಒಂದು 100 ಇತ್ತು ಅನ್ಸುತ್ತೆ. ಇನ್ನ ಕೇವಲ 3 ಆ ಮಣ್ಣಿನ ಉಂಡೆಗಳು ಮಾತ್ರ ಉಳ್ಕೊಂಡಿದ್ವು. ಎಸಲಿಕ್ಕೆ ಹೋದ, ಅದು ಜಾರಿ ಆ ಕಲ್ಲಿನ ಮೇಲೆ ಬೀಳುತ್ತೆ. ಅದ ಕುತ್ಕೊಂಡಿದ್ದಲ್ಲ, ಆ ಕಲ್ಲಿನ ಮೇಲೆ ಬೀಳುತ್ತೆ. ಅದು ನೋಡ್ತಾನೆ, ಅದರಿಂದ ವಜ್ರ ಓಪನ್ ಆಗುತ್ತೆ, ವಜ್ರ ಇರುತ್ತೆ. ಆಶ್ಚರ್ಯ ಆಗುತ್ತೆ, ಅದಕ್ಕೆ ನೋವಾಗುತ್ತೆ, ದುಃಖ ಆಗುತ್ತೆ. ಇನ್ನು 2 ಮಿಕ್ಕಿದ ಒಂದು ಮಣ್ಣಿನ ಆ ಉಂಡೆಗಳನ್ನ ಓಪನ್ ಮಾಡಿ ನೋಡ್ತಾನೆ, ಆ 2 ಸಹ ವಜ್ರ ಇರುತ್ತೆ. ಅರ್ಥ ಆಗ್ತದೆ ನಿಮ್ಗೆ, ಮಕ್ಕಳಿಗೆ? ಆತನಿಗೆ ನೋವಾಗುತ್ತೆ, ಸಂಕಟ ಆಗುತ್ತೆ, ದುಃಖ ಆಗುತ್ತೆ. ಹೇಳ್ತಾನೆ, ಅಯ್ಯೋ ಅನ್ಯಾಯವಾಗಿ ಹಾಳು ಮಾಡ್ಕೊಂಡ್ಬಿಟ್ಟಲ್ಲ, 100 ಈ ತರ ಮಣ್ಣಿನ ಉಂಡೆಗಳನ್ನ, ವಜ್ರಗಳನ್ನ ನಾನು ಹಾಳು ಮಾಡ್ಕೊಂಡ್ಬಿಟ್ಟಲ್ಲ. ಹಾಗಾಗಿ ಈ ಮಕ್ಕಳಲ್ಲೂ ಅಷ್ಟೇ ಒಬ್ಬೊಬ್ಬರು ಒಂದು ವಜ್ರ ಆಗಿದೆ. ಆ ಮಣ್ಣು ಏನಿದೆ, ಮೇಲೆ ಪೊರೆ ಏನಿದೆ, ಅದನ್ನ ಬಿಡಿಸತಕ್ಕಂಥ ಕೆಲಸ ನಾವು ಮಾಡಬೇಕು ಶಿಕ್ಷಕರು. ಮಾಡಲಿಲ್ಲ, ಸುಮ್ಮನೆ ಏನೋ ಎಸ್ಬಿಡೋದು, ಬಂದ ಪುಟ್ಟ ಹೋಗ ಪುಟ್ಟ ಅಂದ್ರೆ ದಟ್ ಇಸ್ ನಾಟ್ ಅಲ್ವಾ. ಸುಮ್ಮನೆ ಎಸಿತಾ ಇದ್ರೆ ಅವ್ರನ್ನೇನೋ ನಾವು ನೋಡ್ಸೋದಿಲ್ಲ. ಅವರಲ್ಲಿ ಏನೋ ಒಂದು ಸಾಮರ್ಥ್ಯ ಇರುತ್ತೆ, ಅವರಲ್ಲಿ ಏನೋ ಒಂದು ಪ್ರತಿಭೆ ಇರುತ್ತೆ. ನಿಜಕ್ಕೂ ನಾವು ಗುರುತಿಸಿದಾಗ ಪ್ರತಿಯೊಬ್ಬರು ವಜ್ರಗಳಾಗ್ತಾರೆ, ಅತ್ಯುತ್ತಮ ಸಾಧಕರಾಗ್ತಾರೆ. ಅದನ್ನು ನೋಡ್ಲಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ಒಂದು ಮಟ್ಟದಲ್ಲಿ ಬಟ್ ಆದ್ರೂ ಸಹ ನಿಮಗೆ ಸೂಕ್ಷ್ಮವಾಗಿ 15ರಿಂದ 25 ಒಂದು ದಿವಸ 1 ಅವರ್ ಮದುವೆ ಆಗುತ್ತೆ. ಇವ್ರು ಕರ್ಕೊಂಡು ಬರ್ತಾರೆ. ಜಾಸ್ತಿ ಇರುತ್ತೆ. ಏನನ್ನ ನೋಡ್ತಾರೋ ಅದನ್ನ ಅಲ್ಲಿ ಟ್ರಾಕ್ಸ್ ಮಾಡ್ತಾರೆ. 12 ವರ್ಷದಿಂದ PUC ವರೆಗೂ ಇರ್ತಾರೆ, ಹೆಣ್ಮಕ್ಳು ಗಂಡು ಸಂಸ್ಕಾರ ಸಿದ್ಧ. ಈ ತಿಂಗಳು 15 ಅಂದ್ರೆ ಇವತ್ತು 17. ಈ ತಿಂಗಳಲ್ಲ, ಏಪ್ರಿಲ್ 15ರಿಂದ 25. ಈ ಮನಸ್ಸನ್ನ ನಿಯಂತ್ರಣ ಮಾಡ್ತಾರೆ. ಅವ್ರಿಗೆ ಹೇಳ್ತೀವಿ, ನೀವು ಬನ್ನಿ. ಏಪ್ರಿಲ್ 18 ಇಟ್ಕೊಳ್ಳಿ. ಹೇಳ್ತೀವಿ, ಕರ್ಕೊಂಡ್ಬರ್ತಾರೆ. ಮಾತ್ರ ನಿಜಕ್ಕೂ ಸಾರ್ಥಕ. ಹೊಸಪೇಟೆ ರೋಡ್ಲಾಗೋದು, ವೆರಿ ನಿಯರ್ ಟು ಗೊರವನಹಳ್ಳಿ. ಹಾಗಾಗಿ ಹೇಳ್ತಾ ಹೋದ್ರೆ ತುಂಬಾ ಇದೆ. ಮಠ ಅದು ಶಿಷ್ಯ ಇದು. ಉದ್ದೇಶ ಅಲ್ಲ, ಸಂಸ್ಥೆ ಹೆಸರು ಕಡೆ 3 ವರ್ಷದಿಂದ ಮಾಡ್ತಾರೆ. ಹೌದಾ? ಕರೆಕ್ಟ್. ಮಕ್ಕಳು ಮಾಡಿದ್ದೀವಿ. ಚೆಕ್ ಮಾಡಿ ಇದು ಪ್ರಾರಂಭ ಮಾಡಿದ್ವಿ. ಚೆನ್ನಾಗಿ ಹೋಗೋಣ. ಬೇರೆ ಎಕ್ಸ್ಪರ್ಟ್ಸ್, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ನಾನು ಇನ್ವೈಟ್ ಮಾಡ್ತೀನಿ. ಅವ್ರು ಬಂದು ಏನ್ ಮಾಡ್ತಾರೆ, ಶಿಕ್ಷಕರಿಗೆ ವರ್ಕ್ಶಾಪ್ಸ್ ಅನ್ನ ಕೊಡ್ತಾರೆ. ಅವರು KG to up to 10th ಸ್ಟ್ಯಾಂಡರ್ಡ್ ಯಾವ ರೀತಿ ಟೀಚ್ ಮಾಡಬೇಕು, ಏನೆಲ್ಲ ಇನ್ನು ಅದರಲ್ಲಿ ಅಡಾಪ್ಟ್ ಮಾಡ್ಕೋಬೇಕು, ಸ್ಕೂಟಿನಿ ಇರ್ಬೋದು, ಕ್ವಶನ್ ಪೇಪರ್ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ, ಎಕ್ಸಾಮ್ಸ್ ಅನ್ನ ಹೇಗೆ ಕಂಡಕ್ಟ್ ಮಾಡಬೇಕು, ಈ ರೀತಿ ಬೇರೆ ಸಿಸ್ಟಮ್ಸ್ ಅನ್ನ ಅವರು ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಎಕ್ಸ್ಪರ್ಟ್ಸ್ ಅದೆಲ್ಲವನ್ನ ಬಳಸ್ಕೊಂಡಾಗ ಇವರು CBSE ಹೋದಾಗ ಇನ್ನು ಗುಣಮಟ್ಟದ ಶಿಕ್ಷಣವನ್ನ ಇನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ನಿಜಕ್ಕೂ ಈ ಮಕ್ಕಳಲ್ಲಿ ನಾವು ಒಂದು ಅತ್ಯುತ್ತಮವಾದಂತಹ ಅಂಕಗಳನ್ನು ತೆಗೆಸಬಹುದು. ಅದರ ಜೊತೆಗೆ ಮೌಲ್ಯಯುತ ಶಿಕ್ಷಣವನ್ನು ನಾವು ಕೊಡಬಹುದು ಅಂತ ಹೇಳ್ತಾ, ಇದುವರೆಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮ್ಯಾನೇಜ್ಮೆಂಟ್ಗೆ, ಎಲ್ಲ ಶಿಕ್ಷಕರಿಗೆ, ಅದೇ ರೀತಿ ರೆಸ್ಪೆಕ್ಟೆಡ್ ಪ್ರಿನ್ಸಿಪಾಲ್ ಮೇಡಮ್ಗೆ ಒಂದಿಸ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಏನ್ರಿ ವಜ್ರದ ಇದು ಭಾರಿ ಆಯ್ತು, ಸೂಪರ್.